ಆ ರಾತ್ರಿ ತಿಂದ ಮಸಾಲೆಯುಕ್ತ ಆಹಾರದಿಂದ ಹೊಟ್ಟೆಯಲ್ಲಿ ಅಲ್ಸರ್ ಆಗಲ್ಲ, ಬದಲಾಗಿ ಊಟ ಮಾಡುವಾಗ ನಮ್ಮ ಮನಸ್ಸನ್ನ ಕೊರೆಯುತ್ತಿರ್ತಲ್ವಾ, ಆ ಆಲೋಚನೆಗಳಿಂದ ಅಲ್ಸರ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ. ಇದು ಕೇವಲ ಯಾವುದೋ ತತ್ವಜ್ಞಾನ ಅಲ್ಲ, ಇದೊಂದು ಸ್ಪಷ್ಟವಾದ ವೈದ್ಯಕೀಯ ಸತ್ಯ. ಹೌದು. ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತಾಡ್ತಿದೀವಿ. ಅಂದ್ರೆ ವಿಜ್ಞಾನ, ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರೂ ಮನುಷ್ಯನ ಮನಸ್ಸು ಯಾಕೆ ದಿನೇ ದಿನೇ ಇಷ್ಟು ಆತಂಕಕ್ಕೆ, ಭಯಕ್ಕೆ ಒಳಗಾಗ್ತಿದೆ ಅಂತ. ನಿಜ. ಅದರಲ್ಲೂ ಇಂದಿನ ಯುವಜನತೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶೈಕ್ಷಣಿಕ ಒತ್ತಡಗಳಿಂದ ಹೇಗೆ ಕಮರಿ ಹೋಗ್ತಿದ್ದಾರೆ ಅನ್ನೋದು ನಮ್ಮ ಕಣ್ಣು ಮುಂದಿರೋ ವಾಸ್ತವ ಅಲ್ವಾ? ಕರೆಕ್ಟ್. ಈ ಆತಂಕದ ಸುಳಿಯಿಂದ ಹೊರಬಂದು ಆಂತರಿಕ ಶಾಂತಿಯನ್ನ ಹೇಗೆ ಕಂಡ್ಕೊಳ್ಬೋದು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವಿಂದು ಸ್ವಾಮಿ ಜಗಜ್ಞಾತ್ಮಾನಂದರ ಪ್ರಸಿದ್ಧ ಚಿಂತನೆಗಳು ಮತ್ತು ಕೆಲವು ವೈದ್ಯಕೀಯ ಸಂಶೋಧನೆಗಳನ್ನ ಆಕರ ಗ್ರಂಥಗಳಾಗಿ ತಗೊಂಡಿದ್ದೀವಿ. ಹೌದು. ನಾವು ಓದಿದ ಈ ಗ್ರಂಥಗಳಲ್ಲಿರೋ ದತ್ತಾಂಶಗಳನ್ನು ನೋಡಿದ್ರೆ ಆತಂಕ, ಭಯ ಅನ್ನೋದು ಕೇವಲ ಮಾನಸಿಕ ಸ್ಥಿತಿಗಳಲ್ಲ, ಅವು ನಮ್ಮ ದೇಹವನ್ನ ಭೌತಿಕವಾಗಿ ನಾಶ ಮಾಡುವ ಶಸ್ತ್ರಗಳು ಅಂತ ಸ್ಪಷ್ಟವಾಗುತ್ತೆ. ಅಂದ್ರೆ ನಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ಡೈರೆಕ್ಟ್ ಇಫೆಕ್ಟ್ ಮಾಡುತ್ತೆ ಅಂತಾನಾ? ಖಂಡಿತವಾಗಿ. ಡಾಕ್ಟರ್ ಚಾರ್ಲ್ಸ್ ಮೇಯೋ ಮತ್ತು ಡಾಕ್ಟರ್ ಜೋಸೆಫ್ ಮಾಂಟೆಗ್ ಅವರಂಥ ಖ್ಯಾತ ವೈದ್ಯರು ಹೇಳೋ ಹಾಗೆ ನಮ್ಮ 50% ಕಾಯಿಲೆಗಳಿಗೆ ನಮ್ಮ ಮನಸ್ಸೇ ನೇರ ಕಾರಣ, ಗೊತ್ತಾ? ಓಹೋ, 50% ಅಂದ್ರೆ ತುಂಬಾ ದೊಡ್ಡ ನಂಬರ್ ಇದು. ಹೌದು. ರಷ್ಯಾದ ವಿಜ್ಞಾನಿಗಳು ಹಾಗೂ ಡಾಕ್ಟರ್ ಶಿಂಡ್ಲರ್ ಅವರ ಸಂಶೋಧನೆಗಳು ಇದನ್ನೇ ದೃಢಪಡಿಸಿವೆ. ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ದೇಹದ ಜೀವಕೋಶಗಳ ಮಟ್ಟದಲ್ಲಿ, ಸೆಲ್ಯುಲಾರ್ ಲೆವೆಲ್ನಲ್ಲಿ ಬದಲಾವಣೆ ತರಬಲ್ಲವು. ಇದು ನಿಜಕ್ಕೂ ಆಘಾತಕಾರಿ. ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಹೇಗೆ ಪ್ರಹಾರ ಮಾಡುತ್ತೆ ಎನ್ನೋದಕ್ಕೆ ಈ ಲೇಖನಗಳಲ್ಲಿರೋ ಅನಂತರಾವ್ ಅವರ ಕಥೆಯೇ ದೊಡ್ಡ ಸಾಕ್ಷಿ ಅಲ್ವಾ? ಹೌದು. ಆ ಅನಂತರಾವ್ ಅವರ ಕೇಸ್ ಸ್ಟಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿದ್ರು. ಆದ್ರೆ ಮ್ಯಾನೇಜರ್ ಆಗಿ ಬಡ್ತಿ ಸಿಕ್ಕ ತಕ್ಷಣ ಏನಾಯ್ತು? ಆ ಅತಿಯಾದ ಜವಾಬ್ದಾರಿಯ ಕಲ್ಪನೆಯೇ ಅವರಲ್ಲಿ ತೀವ್ರ ಆತಂಕವನ್ನ ಹುಟ್ಟಾಕ್ತು. ಇದ್ದಕ್ಕಿದ್ದಂತೆ ಹೃದಯದ ಬಡಿತ ಹೆಚ್ಚಾಯ್ತು, ನಿದ್ರಾಹೀನತೆ ಶುರುವಾಯ್ತು. ಆದ್ರೆ ವೈದ್ಯರು ಪರೀಕ್ಷೆ ಮಾಡಿದಾಗ ಇದು ಯಾವುದೇ ದೈಹಿಕ ಕಾಯಿಲೆಯಲ್ಲ, ಕೇವಲ ಮಾನಸಿಕ ಒತ್ತಡದ ಪರಿಣಾಮ ಅಂತ ಸ್ಪಷ್ಟಪಡಿಸಿದ್ರು. ಅದೇ ರೀತಿ ರಮೇಶ್ ಅನ್ನೋ ಯುವ ಸೇಲ್ಸ್ಮನ್ನ ಘಟನೆಯೂ ಇದೆ. ತನ್ನ ತಪ್ಪಿಲ್ಲದಿದ್ದರೂ ಬಾಸ್ನಿಂದ ವಿನಾಕಾರಣ ಬೈಸ್ಕೊಂಡಾಗ ಆತಂಕ ಮತ್ತು ಅವಮಾನದಿಂದ ಆ ಯುವಕ ತಲೆ ತಿರುಗಿ ಬಿದ್ದ. ನೋಡಿ, ಈ ಎರಡೂ ಉದಾಹರಣೆಗಳಲ್ಲಿ ಯಾರಿಗೂ ಫಿಸಿಕಲ್ ಆಗಿ ಏಟಾಗಿಲ್ಲ, ಆದ್ರೂ ದೇಹ ಕುಸಿದು ಬಿದ್ದಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಅದೇ ಮನಸ್ಸು ಅಲ್ವಾ? ಹೌದು. ನಮ್ಮ ಮಿದುಳು ನೈಜ ಅಪಾಯ ಮತ್ತು ಕಾಲ್ಪನಿಕ ಅಪಾಯದ ನಡುವಿನ ವ್ಯತ್ಯಾಸವನ್ನ ಸುಲಭವಾಗಿ ಗುರುತಿಸೋದಿಲ್ಲ. ಅಂದ್ರೆ ಮಿದುಳಿಗೆ ಯಾವುದು ರಿಯಲ್, ಯಾವುದು ಇಮ್ಯಾಜಿನೇಷನ್ ಅಂತ ಗೊತ್ತಾಗಲ್ವಾ? ಕರೆಕ್ಟ್. ರಮೇಶ್ನಿಗೆ ಬಾಸ್ ಬೈದಾಗ ಅವನ ಮಿದುಳು ಅದನ್ನ ಪ್ರಾಣಾಪಾಯ ಅಂತ ಪರಿಗಣಿಸಿ ಹೋರಾಡು ಅಥವಾ ಓಡಿಹೋಗು, ಅಂದ್ರೆ ಫೈಟ್ ಆರ್ ಫ್ಲೈಟ್ ಪ್ರತಿಕ್ರಿಯೆಯನ್ನ ಪ್ರಚೋದಿಸಿತು. ಅದಕ್ಕೆ ರಕ್ತದೊತ್ತಡ ಏರುಪೇರಾಗಿ ಆತ ಪ್ರಜ್ಞೆ ತಪ್ಪಿದ್ದು ಅಲ್ವಾ? ಹೌದು. ಇದು ಇಂದಿನ ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ. ಪರೀಕ್ಷೆಯ ಭಯ ಅನ್ನೋದು ಕೇವಲ ಮಾನಸಿಕವಲ್ಲ, ಅದು ನರಮಂಡಲವನ್ನ ವಿಪರೀತವಾಗಿ ಪ್ರಚೋದಿಸುತ್ತೆ. ವ್ಯಕ್ತಪಡಿಸಿವೆ ಅಂತ. ಆದ್ರೆ ಒಂದು ನಿಮಿಷ, ಇದೆಲ್ಲವನ್ನು ಕೇಳಿದಾಗ ಇದೆಲ್ಲ ಕೇವಲ ಮನಸ್ಸಿನ ಆಟ ಅಂತ ಅನ್ಸುತ್ತೆ. ಆದ್ರೆ ವಾಸ್ತವದಲ್ಲಿ ಆಧುನಿಕ ಜಗತ್ತಿನ ಸ್ಪರ್ಧೆ ನಿಜಕ್ಕೂ ಕಠಿಣವಾಗಿದೆ ಅಲ್ವಾ? ಖಂಡಿತ ಕಠಿಣವಾಗಿದೆ. ಸಿಇಟಿ, ನೀಟ್, ಕ್ಯಾಂಪಸ್ ಪ್ಲೇಸ್ಮೆಂಟ್ ಇವೆಲ್ಲ ಕೇವಲ ಕಲ್ಪನೆ ಅಲ್ಲ, ನಿಜವಾದ ಸ್ಪರ್ಧೆಗಳು. ಹಾಗಿದ್ದಾಗ ಈ ಆತಂಕವನ್ನ ಸುಮ್ನೆ ನಿರಾಕರಿಸೋಕೆ ಹೇಗೆ ಸಾಧ್ಯ? ಒಳ್ಳೆ ಪ್ರಶ್ನೆ. ಸ್ಪರ್ಧೆ ವಾಸ್ತವ ಅನ್ನೋದು ನಿಜ. ಆದ್ರೆ ಆ ಸ್ಪರ್ಧೆಯನ್ನ ಎದುರಿಸುವ ನಮ್ಮ ಪ್ರತಿಕ್ರಿಯೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಅಂದ್ರೆ ಆಕರ ಗ್ರಂಥಗಳಿಂದ ಒಂದು ಸಾಮ್ಯತೆಯನ್ನು ತಗೊಳ್ಳೋದಾದ್ರೆ ನಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಇದ್ದಂತೆ. ಹೌದು, ಎಕ್ಸಾಕ್ಟ್ಲಿ. ಅದಕ್ಕೆ ನಾವು ಕೋಪ, ಭಯ, ಆತಂಕ ಅನ್ನೋ ತಪ್ಪು ಡೇಟಾ ಅಂದ್ರೆ ಗಾರ್ಬೇಜ್ ಇನ್ ಮಾಡಿದ್ರೆ ಕಾಯಿಲೆ ಅನ್ನೋ ಕೆಟ್ಟ ಫಲಿತಾಂಶನೇ ಹೊರಬರುತ್ತೆ. ಆದ್ರೆ ಈ ಸ್ಪರ್ಧೆಯ ನಡುವೆ ಪಾಸಿಟಿವ್ ಡಾಟಾವನ್ನ ಮಾತ್ರ ಫೀಡ್ ಮಾಡೋದು ಹೇಗೆ? ಆ ತಪ್ಪು ಡೇಟಾವನ್ನ ತಡೆಯೋಕೆ ಪ್ರಾಚೀನ ಯೋಗಶಾಸ್ತ್ರ ಒಂದು ಅತ್ಯುತ್ತಮ ತಂತ್ರಜ್ಞಾನವನ್ನ ನೀಡಿದೆ. ಯೋಗದಲ್ಲಿ ಹೇಳಿರೋ ಸತ್ಯ, ಅಹಿಂಸೆ, ನಿಸ್ವಾರ್ಥತೆ ಅನ್ನೋ ನಿಯಮಗಳಿವೆಯಲ್ಲ, ಅವು ಕೇವಲ ನೈತಿಕ ಪಾಠಗಳಲ್ಲ, ಅವು ಅತ್ಯುತ್ತಮ ಹೆಲ್ತ್ ಟಾನಿಕ್ ಇದ್ದಂತೆ. ಹೆಲ್ತ್ ಟಾನಿಕ್ ಅಂದ್ರೆ ಅದು ನಮ್ಮ ಫಿಸಿಕಲ್ ಹೆಲ್ತ್ಗೂ ಲಿಂಕ್ ಆಗಿದೆಯಾ? ಖಂಡಿತ. ವಿಜ್ಞಾನದ ಪ್ರಕಾರ
ಮನುಷ್ಯ ಯಾವಾಗ ಸಕಾರಾತ್ಮಕವಾಗಿ ನಿಸ್ವಾರ್ಥವಾಗಿ ಯೋಚಿಸ್ತಾನೋ ಆಗ ರಕ್ತದಲ್ಲಿನ ಬಿಳಿ ರಕ್ತ ಕಣಗಳ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಉತ್ಪಾದನೆ ಹೆಚ್ಚಾಗುತ್ತೆ. ಓಹೋ, ಇದು ನಮ್ಮ ಇಮ್ಯುನಿಟಿಯನ್ನ ಬಲಪಡಿಸುತ್ತೆ ಅಂತಾಯ್ತು. ಹೌದು, ನೈತಿಕತೆ ಮತ್ತು ಆಂತರಿಕ ಶಾಂತಿ ಅನ್ನೋದು ಕೇವಲ ಆಧ್ಯಾತ್ಮಿಕ ವಿಚಾರಗಳಲ್ಲ, ಅವು ನೇರವಾಗಿ ನಮ್ಮ ದೇಹದ ರಕ್ಷಣಾ ಕವಚಗಳು. ಸರಿ, ಮನಸ್ಸಿನ ಮೇಲಿನ ಈ ನಿಯಂತ್ರಣದ ಲಾಭಗಳನ್ನ ಒಪ್ಕೊಳ್ಳೋಣ. ಆದ್ರೆ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳ ಕಥೆಯೇನು? ಅಂದ್ರೆ ಯಾವ ಥರ ವಿಷಯಗಳು? ಉದಾಹರಣೆಗೆ ದಿಢೀರಂತ ಬರುವ ಕಾಯಿಲೆ ಅಥವಾ ಸಾವು, ಇವುಗಳನ್ನ ಕೇವಲ ಪಾಸಿಟಿವ್ ಥಿಂಕಿಂಗ್ನಿಂದ ಎದುರಿಸೋಕೆ ಸಾಧ್ಯನಾ? ಈ ಬಗ್ಗೆ ಆಕರ ಗ್ರಂಥಗಳು ಬಹಳ ಆಸಕ್ತಿದಾಯಕವಾದ ಸ್ವಯಂ ವಿಶ್ಲೇಷಣೆ ಅಥವಾ ಸೆಲ್ಫ್ ಅನಾಲಿಸಿಸ್ ಅಭ್ಯಾಸವನ್ನ ಸೂಚಿಸ್ತವೆ. ಗೌತಮ ಬುದ್ಧನು ಭಿಕ್ಷುಗಳಿಗೆ ನೀಡಿದ 5 ಅನಿವಾರ್ಯ ಸತ್ಯಗಳ ಬಗ್ಗೆ ಅಲ್ವಾ? ಮುಪ್ಪು, ಕಾಯಿಲೆ, ಸಾವು, ಪ್ರೀತಿಪಾತ್ರರ ಅಗಲಿಕೆ ಮತ್ತು ನಮ್ಮ ಕರ್ಮಗಳಿಗೆ ನಾವೇ ಹೊಣೆ ಅನ್ನೋದು. ಕರೆಕ್ಟ್. ಸತತ 1 ತಿಂಗಳ ಕಾಲ ದಿನಕ್ಕೆ 5 ಬಾರಿ ಈ ಸತ್ಯಗಳನ್ನ ವಿಶ್ಲೇಷಿಸಿಕೊಳ್ಳೋಕೆ ಅದರಲ್ಲಿ ಹೇಳಲಾಗಿದೆ. ದಿನಕ್ಕೆ 5 ಬಾರಿನಾ? ಹೌದು, ಯಾಕಂದ್ರೆ ಅನಿವಾರ್ಯತೆಯನ್ನ ಒಪ್ಕೊಳ್ಳೋದೇ ಆತಂಕ ನಿವಾರಣೆಯ ಮೊದಲ ಹೆಜ್ಜೆ ಗೊತ್ತಾ? ನಮ್ಮ ಬಹುತೇಕ ಭಯಗಳು ಭವಿಷ್ಯದ ಬಗ್ಗೆ ನಾವೇ ಸೃಷ್ಟಿಸಿಕೊಂಡ ಕಲ್ಪನೆಗಳು. ನಿಜ. ಈ ಕಾಲ್ಪನಿಕ ಭಯ ನಮ್ಮನ್ನ ಹೇಗೆ ಕೊಲ್ತೆ ಅನ್ನೋದಕ್ಕೆ ಆಕರ ಗ್ರಂಥದಲ್ಲಿರೋ 2 ತದ್ವಿರುದ್ಧ ಘಟನೆಗಳೇ ಸಾಕ್ಷಿ. ಆ ಸಂಜಯ್ ಅನ್ನೋ ಯುವಕನ ಕಥೆ. ಹೌದು, ಸಂಜಯ್ ಆಕಸ್ಮಿಕವಾಗಿ ಸೂಜಿಯನ್ನ ನುಂಗಿಬಿಡ್ತಾನೆ. ಆದ್ರೆ ಆತ ಗಾಬರಿಯಾಗಲ್ಲ, ವಾಸ್ತವವನ್ನ ಒಪ್ಕೊಂಡು ಶಾಂತವಾಗಿರ್ತಾನೆ. ಅವನ ಮಿದುಳು ಶಾಂತವಾಗಿದ್ರಿಂದ ಅನ್ನನಾಳದ ಮಾಂಸಖಂಡಗಳು ಬಿಗಿಯಾಗ್ಲಿಲ್ಲ. ಹಾಗಾಗಿ ಸೂಜಿ ಯಾವುದೇ ಹಾನಿ ಮಾಡದೆ ದೇಹದಿಂದ ಹೊರಬಂತು ಅಲ್ವಾ? ಹೌದು, ಆದ್ರೆ ಇನ್ನೊಂದು ಘಟನೆ ನೋಡಿ. ಸ್ಮಶಾನದಲ್ಲಿ ಪಂಥ ಕಟ್ಟಿ ಕಂಬ ನೆಡಲು ಹೋದ ಯುವಕ ತನ್ನದೇ ಶಾಲಿನ ತುದಿಯನ್ನ ಗೂಟಕ್ಕೆ ಸಿಕ್ಕಿಸ್ಕೊಳ್ತಾನೆ. ಅಯ್ಯೋ, ಆಮೇಲೆ ದೆವ್ವವೇ ತನ್ನನ್ನ ಹಿಡೀತು ಅನ್ನೋ ಕಾಲ್ಪನಿಕ ಭಯದಿಂದ ಅವನ ದೇಹದಲ್ಲಿ ವಿಪರೀತ ಅಡ್ರಿಮಾಲಿನ್ ಹರಿದು ಅಲ್ಲೇ ಪ್ರಾಣ ಬಿಡ್ತಾನೆ. ನೋಡಿ, ಈ 2 ಉದಾಹರಣೆಗಳು ಎಷ್ಟು ಅದ್ಭುತವಾಗಿವೆ. ಸಂಜಯ್ ಬದುಕುಳಿದದ್ದು ಕೇವಲ ಅದೃಷ್ಟದಿಂದಲ್ಲ, ಅವನ ದೈಹಿಕ ಪ್ರತಿಕ್ರಿಯೆಯನ್ನ ಅವನ ಶಾಂತ ಮನಸ್ಥಿತಿ ಕಂಟ್ರೋಲ್ ಮಾಡಿತು. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಡೌಟ್ ಬರ್ತಿದೆ. ಕೇಳಿ, ಏನದು? ಇಂದಿನ ಯುವ ಜನತೆಗೆ ಸಾವು, ಕಾಯಿಲೆ, ಮುಪ್ಪಿನ ಬಗ್ಗೆ ದಿನಕ್ಕೆ 5 ಬಾರಿ ಯೋಚಿಸಿ ಅಂತ ಹೇಳಿದ್ರೆ ಅದು ಅವರನ್ನ ವಿಪರೀತ ಪೆಸಿಮಿಸ್ಟಿಕ್ ಅಥವಾ ನಿರಾಶಾವಾದಿಗಳನ್ನಾಗಿ ಮಾಡುವ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ, ಆದ್ರೆ ಮನೋವಿಜ್ಞಾನದ ಪ್ರಕಾರ ಇದು ಸಂಪೂರ್ಣ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಓ ಹೌದಾ? ಹೇಗೆ? ಈ ಸತ್ಯಗಳನ್ನ ನಿಯಮಿತವಾಗಿ ವಿಶ್ಲೇಷಣಿಸೋದು ಒಂಥರ ಮಾನಸಿಕ ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಗಾಡಿಯ ಶಾಕ್ ಅಬ್ಸಾರ್ಬರ್ ರಸ್ತೆಯ ಗುಂಡಿಗಳ ಏಟನ್ನ ತಡೆಯೋ ತರಾನಾ? ಎಕ್ಸಾಕ್ಟ್ಲಿ. ಜೀವನದ ಅನಿರೀಕ್ಷಿತ ಆಘಾತಗಳನ್ನ ಎದುರಿಸೋಕೆ ಈ ವಿಶ್ಲೇಷಣೆ ಮಿದುಳನ್ನ ರೆಡಿ ಮಾಡುತ್ತೆ. ನಾವು ಸಾವಿನ ವಾಸ್ತವವನ್ನ ಒಪ್ಕೊಂಡಾಗ ನಮ್ಮೊಳಗಿನ ಆ ಅಹಂಕಾರ ಅಥವಾ ಈಗೋ ಕರಗೋಕೆ ಶುರುವಾಗುತ್ತೆ. ನಾನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಭ್ರಮೆ ಒಡೆದಾಗ ಆತಂಕ ತಾನಾಗೆ ಮಾಯವಾಗುತ್ತೀಂತೀರಿ? ಖಂಡಿತ. ಆಗ ಮಾತ್ರ ನಾವು ಪ್ರಸ್ತುತ ಕ್ಷಣವನ್ನ ಧೈರ್ಯದಿಂದ, ಉತ್ಸಾಹದಿಂದ ಬದುಕೋಕೆ ಸಾಧ್ಯ. ಅಂದ್ರೆ ನಮ್ಮೆಲ್ಲ ಆತಂಕಗಳಿಗೆ ಮೂಲ ಕಾರಣನೇ ಈ ಅಹಂಕಾರ. ನಾನು, ನನ್ನದು, ನನ್ನ ಭವಿಷ್ಯ ಅನ್ನೋ ಸಂಕುಚಿತ ಆಲೋಚನೆ. ಹೌದು. ಈ ಅಹಂಕಾರವನ್ನು ಮುರಿದು ಆಂತರಿಕ ಶಾಂತಿ ಪಡೆಯೋಕೆ ಇರೋ ಪ್ರಭನ ಔಷಧ ಅಂದ್ರೆ ನಿಸ್ವಾರ್ಥ ಸೇವೆ ಅಂತ ಈ ಲೇಖನಗಳು ವಾದಿಸ್ತವೆ ಅಲ್ವಾ? ನಿಜ. ಆ ಅಮೆರಿಕಾದ ಬಾಲ್ಟಿಮೋರ್ ಕೊಳೆಗೇರಿಯ ಯುವಕರ ಮೇಲಿನ ಅಧ್ಯಯನ ಇದೆಯಲ್ಲ, ಅದು ನಿಜಕ್ಕೂ ಮೈ ಜುಮ್ಮನ್ಸುತ್ತೆ. ಹೌದು. ಅಲ್ಲಿನ 90% ಯುವಕರು ಅಪರಾಧಿಗಳಾಗ್ತಾರೆ ಅಂತ ಊಹಿಸಿದ್ರು. ಆದ್ರೆ 25 ವರ್ಷಗಳ ನಂತರ ನೋಡಿದಾಗ ಅವರೆಲ್ಲರೂ ಯಶಸ್ವಿ ವ್ಯಕ್ತಿಗಳಾಗಿದ್ರು. ಇದಕ್ಕೆ ಕಾರಣ ಯಾರು ಗೊತ್ತಾ? ಶೀಲಾ ರೂರ್ಕಿ ಅನ್ನೋ ಒಬ್ಬ ಶಿಕ್ಷಕಿ. ಆಕೆ ಕೇವಲ ಪಠ್ಯವನ್ನ ಬೋಧಿಸಲಿಲ್ಲ, ಬದಲಾಗಿ ಆ ಮಕ್ಕಳಿಗೆ ನಿಸ್ವಾರ್ಥ ಪ್ರೀತಿ ಮತ್ತು ಗೌರವವನ್ನ ಕೊಟ್ರು. ತಾಯಿಯ ಪ್ರೀತಿ ಹೇಗೆ ಅಹಂಕಾರವಿಲ್ಲದ ನಿಸ್ವಾರ್ಥತೆಯ ಅತ್ಯುನ್ನತ ರೂಪವೋ ಹಾಗೆ ಶೀಲಾ ಅವರ ಕರುಣೆ ಆ ಮಕ್ಕಳ ಮಿದುಳಿನಲ್ಲಿದ್ದ ಅಭಾವದ ಮನಸ್ಥಿತಿಯನ್ನ, ಅಂದ್ರೆ ಸ್ಕೇರ್ಸಿಟಿ ಮೈಂಡ್ಸೆಟ್ ಅನ್ನ ಸಂಪೂರ್ಣವಾಗಿ ಅಳಿಸಾಕಿತ್ತು. ಸ್ವಾಮಿ ವಿವೇಕಾನಂದರು ಅಂದೇ ಎಚ್ಚರಿಸಿದ್ರು ಅಲ್ವಾ? ಕೇವಲ ಭೌತಿಕ ಸುಖದ ಹಿಂದೆ ಓಡುವ ಸಮಾಜ ಜ್ವಾಲಾಮುಖಿಯ ಮೇಲೆ ಕುಳಿತಂತಿದೆ, ಪರಾನುಭೂತಿ ಇಲ್ಲದ ಶಿಕ್ಷಣ ಸಂಪೂರ್ಣ ವ್ಯರ್ಥ ಅಂತ. ಖಂಡಿತ. ಶೀಲಾ ಅವರ ನಿಸ್ವಾರ್ಥತೆ ಆ ಮಕ್ಕಳಲ್ಲಿ ಕೇವಲ ಕೃತಜ್ಞತೆಯನ್ನ ಹುಟ್ಟುಹಾಕ್ಲಿಲ್ಲ, ಬದಲಾಗಿ ಅವರ ಸೆಲ್ಫ್ ವರ್ತನ್ನ,
ಸ್ವಮೌಲ್ಯವನ್ನ ಹೆಚ್ಚಿಸ್ತು. ಆದ್ರೆ ನೋಡಿ, ಈ ನಿಸ್ವಾರ್ಥ ಸೇವೆಯ ಪರಿಕಲ್ಪನೆಯನ್ನ ಇಂದಿನ ಜಗತ್ತಿಗೆ ಅಪ್ಲೈ ಮಾಡುವಾಗ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಹೌದು, ಯಾಕಂದ್ರೆ ಸೇವೆ ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗೋದಲ್ಲ ಅಥವಾ ಸನ್ಯಾಸಿಯಾಗೋದಲ್ಲ. ಕರೆಕ್ಟ್. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ನಮ್ಮ ದೃಷ್ಟಿಕೋನದ ಬದಲಾವಣೆಯನ್ನ. ಆಕರ ಗ್ರಂಥದಲ್ಲಿರೋ ಆ 3 ಗಾರೆ ಕೆಲಸಗಾರರ ಉದಾಹರಣೆ ನೆನ್ಪಿದ್ಯಾ? ಬ್ರಿಕ್ಲೇಯರ್ಸ್ ಸ್ಟೋರಿ ಅಲ್ವಾ? 3 ಮಾಡ್ತಿರೋದು ಒಂದೇ ಕೆಲಸ. ಆದ್ರೆ ಕೇಳಿದಾಗ ಮೊದಲನೇವನು ನಾನು ಕೇವಲ ಇಟ್ಟಿಗೆ ಇಡ್ತಿದ್ದೀನಿ ಅಂತಾನೆ. 2ನೇವನು ಹೊಟ್ಟೆಪಾಡಿಗಾಲಿ ದುಡಿತಿದ್ದೀನಿ ಅಂತಾನೆ. ಆದ್ರೆ 3ನೇವನು ತುಂಬಾ ಹೆಮ್ಮೆಯಿಂದ ನಾನು ದೇವರ ಮಂದಿರ ಕಟ್ತಿದ್ದೇನೆ ಅಂತಾನೆ. ಅರೆ ವಾ! 3ನೇಯವನ ಕೆಲಸದಲ್ಲಿ ಅಹಂಕಾರವಿಲ್ಲ. ಆತ ಒಂದು ಬೃಹತ್ ಉದ್ದೇಶದೊಂದಿಗೆ ತನ್ನನ್ನು ತಾನು ಜೋಡಿಸ್ಕೊಂಡಿದ್ದಾನೆ. ಎಕ್ಸಾಕ್ಟ್ಲಿ. ಇದೊಂದು ಅತ್ಯಂತ ಪ್ರಬಲವಾದ ರೂಪಕ. ಹಾಗಾದ್ರೆ ಇದೇ ಲಾಜಿಕ್ ಅನ್ನ ಇಂದಿನ ಕಠಿಣ ಶೈಕ್ಷಣಿಕ ಸ್ಪರ್ಧೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ಹೇಗೆ ಅಪ್ಲೈ ಮಾಡಬಹುದು? ಅಂದ್ರೆ ಉದಾಹರಣೆಗೆ, ಟ್ರಾಫಿಕ್ನಲ್ಲಿ ಸಿಲುಕಿ ನಾಳಿನ ಸಿಇಟಿ ಅಥವಾ ಕ್ಯಾಂಪಸ್ ಇಂಟರ್ವ್ಯೂ ಬಗ್ಗೆ ಆತಂಕ ಪಡುತ್ತಿರೋ ಯುವಕನಿಗೆ ಈ ನಿಸ್ವಾರ್ಥ ಸೇವೆ ಹೇಗೆ ಹೆಲ್ಪ್ ಆಡುತ್ತೆ? ಆತ ತನ್ನ ಗುರಿಯನ್ನ ಬಿಟ್ಟು ಸಮಾಜ ಸೇವೆ ಮಾಡೋಕ್ಕಾಗಲ್ವಲ್ಲ? ಅಲ್ಲ, ಆತ ತನ್ನ ಗುರಿಯನ್ನ ಬಿಡೋ ಅಗತ್ಯನೇ ಇಲ್ಲ. ಆ ಅಧ್ಯಯನದ ಹಿಂದಿನ ಉದ್ದೇಶವನ್ನ ಬದಲಾಯಿಸ್ಕೊಂಡ್ರೆ ಸಾಕು. ಉದ್ದೇಶನಾ? ಹೇಗೆ? ನಾನು ಕೇವಲ ನನಗಾಗಿ, ನನ್ನ ಸಂಬಳಕ್ಕಾಗಿ ಓದ್ತಿದ್ದೇನೆ ಅನ್ನೋ ಸಂಕುಚಿತ ಅಹಂಕಾರದ ಬದಲು ನಾನು ಪಡೆಯುತ್ತಿರೋ ಈ ಜ್ಞಾನದಿಂದ ನಾಳೆ ಸಮಾಜದ ಯಾವುದೋ ಒಂದು ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನೋ ದೃಷ್ಟಿಕೋನ ಇಟ್ಕೊಳ್ಬೇಕು. ಓಹೋ, ಅಂದ್ರೆ ತನ್ನ ಓದನ್ನೇ ಒಂದು ಸೇವೆ ಅಂತ ಭಾವಿಸೋದು. ಹೌದು. ಯಾವಾಗ ನಮ್ಮ ಗುರಿ ನಮ್ಮ ಸ್ವಾರ್ಥವನ್ನ ಮೀರಿ ನಿಲ್ಲುತ್ತೋ ಆಗ ಮಿದುಳಿನಲ್ಲಿರೋ ಆತಂಕದ ಕೇಂದ್ರಗಳು ಅಂದ್ರೆ ಅಮಿಗ್ಡಾಲ ತಾನಾಗಿಯೇ ಶಾಂತವಾಗತ್ತೆ. ಆಗ ಸ್ಪರ್ಧೆಯ ಒತ್ತಡ ಒಂದು ಅರ್ಥಪೂರ್ಣ ಜವಾಬ್ದಾರಿಯಾಗಿ ಆನಂದವಾಗಿ ಬದಲಾಗುತ್ತೆ ಅಲ್ವಾ? ಖಂಡಿತ. ಓಕೆ, ಅಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದು ನಮ್ಮ ಕ್ರಿಯೆಗಳನ್ನ ಒಂದು ಉನ್ನತ ಉದ್ದೇಶಕ್ಕೆ ಜೋಡಿಸೋದು. ಇದು ನಮ್ಮ ಇಂದಿನ ಕ್ರಿಯೆಗಳು ಭವಿಷ್ಯವನ್ನ ಹೇಗೆ ರೂಪಿಸುತ್ತವೆ ಅನ್ನೋ ಸತ್ಯಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ. ಹೌದು, ಅದೇ ಕರ್ಮ ಸಿದ್ಧಾಂತ. ಈ ವಿಚಾರದಲ್ಲಿ ಎಡ್ಗರ್ ಕೇಸ್ ಅವರ ಅತೀಂದ್ರಿಯ ಅಧ್ಯಯನಗಳು ತುಂಬಾ ಆಸಕ್ತಿದಾಯಕವಾಗಿವೆ. ಆ ಅತ್ಯಂತ ಸುಂದರವಾದ ಕೈಗಳನ್ನ ಹೊಂದಿದ್ದ ಅಮೆರಿಕದ ಮಹಿಳೆಯ ಉದಾಹರಣೆ ಅಲ್ವಾ? ಆಕೆ ತನ್ನ ಹಿಂದಿನ ಜನ್ಮದಲ್ಲಿ ಅನಾಥ ಮಕ್ಕಳ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಿದ್ಲು ಅಂತ ಇದೆ. ಹೌದು. ಹಾಗೆ ಇನ್ನೊಂದು ಉದಾಹರಣೆ ಅಂದ್ರೆ ಬ್ಯಾಸ್ಕೆಟ್ಬಾಲ್ ಆಟದ ಹುಚ್ಚಿದ್ದ ಬ್ಯಾಂಕ್ ಮ್ಯಾನೇಜರ್ ಒಬ್ಬನ ಕಥೆ. ಆತ ಹಿಂದಿನ ಜನ್ಮದಲ್ಲಿ ರೋಮ್ನ ಕ್ರೀಡಾಪಟುವಾಗಿದ್ದ, ಹಾಗೆ ಜನರಿಗೆ ಸಹಾಯ ಮಾಡುವ ರಫ್ತುದಾರನಾಗಿದ್ದ ಅಂತ. ಕರೆಕ್ಟ್. ಅಂದ್ರೆ ನಾವು ಬಿತ್ತಿದ್ದನ್ನೇ ಬೆಳಿತೇವೆ. ಕರ್ಮ ಎಂದರೆ ಒಂದು ಬೂಮರಾಂಗ್ ಇದ್ದಂತೆ ಅಂತ ಯೇಸುಕ್ರಿಸ್ತ ಮತ್ತು ಬುದ್ಧ ಇಬ್ರೂ ಹೇಳಿದ್ದನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಕ್ಷಮಿಸಿ, ನಾನಿಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬೇಕಾಗತ್ತೆ. ಹೇಳಿ, ಏನು ತೊಂದ್ರೆ? ಈ ರೋಮ್ನ ಕ್ರೀಡಾಪಟುವಿನ ಕಥೆ ಅಥವಾ ಇಂಗ್ಲೆಂಡ್ನ ಅನಾಥಾಶ್ರಮದ ಕಥೆ ಕೇಳೋಕೆ ಬಹಳ ರೋಚಕವಾಗಿದೆ. ಆದ್ರೆ ನಾಳೆ ಬೆಳಿಗ್ಗೆ ಗಣಿತ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನಿ ಅನ್ನೋ ಭಯದಲ್ಲಿರೋ ವಿದ್ಯಾರ್ಥಿಗೆ, ಅಥವಾ ಕೆಲಸ ಸಿಗದೆ ವೃತ್ತಿಜೀವನದ ಅನಿಶ್ಚಿತತೆಯಲ್ಲಿರೋ ಯುವಕನಿಗೆ ನೀನು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಪ್ರಾಯೋಗಿಕ? ಇದು ಅತ್ಯಂತ ಸೂಕ್ತವಾದ ಪ್ರಶ್ನೆ ಅಲ್ವಾ? ಇದು ಯುವಜನರನ್ನ ಎಲ್ಲವೂ ಮೊದಲೇ ನಿರ್ಧಾರವಾಗಿದೆ, ಇದು ನನ್ನ ಹಣೆಬರಹ ಅಂತ ಸುಮ್ನೆ ಕೂರ್ಸೋ ಅಪಾಯ ಇಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಕರ್ಮ ಸಿದ್ಧಾಂತವನ್ನ ಬಹಳಷ್ಟು ಜನ ಹಣೆಬರಹ ಅಂತ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಹಾಗಾದ್ರೆ ನಿಜವಾದ ಅರ್ಥ ಏನು? ಕರ್ಮವೆಂದರೆ ಅದೃಷ್ಟವನ್ನ ನಂಬಿ ಕೈಕಟ್ಟಿ ಕೂರೋದಲ್ಲ. ಅದು ಸಂಪೂರ್ಣ ವೈಜ್ಞಾನಿಕವಾದ ಕಾರ್ಯ ಮತ್ತು ಕಾರಣ. ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ನಿಯಮ. ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್. ಹೌದು. ನಿನ್ನೆಯ ಆಲೋಚನೆಗಳು ಇಂದಿನ ಬದುಕನ್ನ ರೂಪಿಸಿವೆ ಅನ್ನೋದು ನಿಜವಾದ್ರೆ ಅದರರ್ಥ ಏನು? ಇಂದಿನ ಸಕಾರಾತ್ಮಕ ಆಲೋಚನೆ ಮತ್ತು ಕಠಿಣ ಪರಿಶ್ರಮ ನಾಳೆಯ ಯಶಸ್ಸನ್ನ ಖಂಡಿತ ಬದಲಿಸಬಲ್ಲದು ಅನ್ನೋ ಭರವಸೆ ತಾನೆ? ಅರೆ ವಾಹ್! ಹೌದಲ್ವಾ? ಅಂದ್ರೆ ಫ್ಯೂಚರ್ ನಮ್ ಕೈಯಲ್ಲೇ ಇದೆ ಅಂತಾಯ್ತು. ಖಂಡಿತ. ವೃತ್ತಿಜೀವನದ ಅನಿಶ್ಚಿತತೆಯಲ್ಲಿರುವ ಯುವಕರಿಗೆ ಇದೊಂದು ದೊಡ್ಡ ಶಸ್ತ್ರ. ನಮ್ಮಲ್ಲಿ ಏನಿಲ್ಲ ಅಂತ ಕೊರಗುವ ಅಭಾವದ ಮನಸ್ಥಿತಿಯಿಂದ ಏನಿದೆ ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುವ ಸಮೃದ್ಧಿಯ ಮನಸ್ಥಿತಿಗೆ ಹೊರಳೋಕೆ ಇದು ದಾರಿ ಮಾಡುತ್ತೆ. ಅಂದ್ರೆ ಇಂದಿನ ಪ್ರಾಮಾಣಿಕ ಪ್ರಯತ್ನ ನಾಳಿನ ಅದೃಷ್ಟವಾಗಿ ಬದಲಾಗುತ್ತೆ ಅನ್ನೋದೇ ಕರ್ಮ ಸಿದ್ಧಾಂತದ ನಿಜವಾದ ಪಾಠ. ಎಕ್ಸಾಕ್ಟ್ಲಿ. ಅದ್ಭುತ. ಆದ್ರೆ ಈ ಹಿಂದಿನ ನಕಾರಾತ್ಮಕ ಕರ್ಮಗಳ ಅಥವಾ ಆತಂಕದ ಭಾರವನ್ನ ಇಳಿಸಿ ಬೇಗ ಮಾನಸಿಕ ನೆಮ್ಮದಿ ಪಡೆಯೋಕೆ ಇರೋ ಅತ್ಯಂತ ಸುಲಭ ಮಾರ್ಗನೇ ಪ್ರಾರ್ಥನೆಯಂತ ಈ ಗ್ರಂಥಗಳ ಕೊನೆ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ? ಹೌದು. ಪ್ರಾರ್ಥನೆ ಕೇವಲ ಯಾಂತ್ರಿಕ ಜಪವಲ್ಲ, ಅದೊಂದು ತೀವ್ರವಾದ ಹಂಬಲ, ಅಂದ್ರೆ ವ್ಯಾಕುಲತೆ.
ಆ ಚಿತ್ತರಂಜನ್ ಮೊಹಂತಿ ಅವರ ಕಥೆ ಇದ್ನೇ ಸಾಬೀತುಪಡಿಸುತ್ತೆ. ಟೈಫಾಯ್ಡ್ನಿಂದ ಕಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದ ಆ ಶಿಕ್ಷಕ ತೀವ್ರವಾದ ಪ್ರಾರ್ಥನೆ ಮತ್ತು ಶರಣಾಗತಿಯಿಂದ ಮತ್ತೆ ತನ್ನ ದೃಷ್ಟಿಯನ್ನ ಪಡ್ಕೊಂಡ್ರು. ಹಾಗೆಯೇ ಬ್ರದರ್ ಲಾರೆನ್ಸ್ ಅವರ ಕಥೆ ಕೂಡ. ಸೇನೆಯಲ್ಲಿದ್ದ ಕುಂಟ ಸೈನಿಕನೊಬ್ಬ ಪ್ಯಾರಿಸ್ನ ಮಠವೊಂದರ ಅಡುಗೆಮನೆಯ ವಿಪರೀತ ಗದ್ದಲದಲ್ಲಿಯೂ ಸದಾ ದೇವರ ಇರುವಿಕೆಯನ್ನ ಅನುಭವಿಸ್ತಿದ್ದ. ಹೌದು, ತನ್ನ ಪ್ರತಿಯೊಂದು ಸಣ್ಣ ಪಾತ್ರೆ ತೊಳೆಯುವ ಕೆಲಸವನ್ನು ಆತ ಪ್ರಾರ್ಥನೆಯನ್ನಾಗಿ ಬದಲಾಯಿಸಿ ಆಂತರಿಕ ಶಾಂತಿ ಕಂಡುಕೊಂಡದು ನಿಜಕ್ಕೂ ಪ್ರೇರಣಾದಾಯಕ. ಬ್ರದರ್ ಲಾರೆನ್ಸ್ ಅವರ ಕಥೆ ಇಂದಿನ ಗದ್ದಲದ ಬದುಕಿಗೆ ಹೇಳಿ ಮಾಡಿಸಿದಂತಿದೆ. ಪ್ರಾರ್ಥನೆಯಂದ್ರೆ ದೇವಸ್ಥಾನದಲ್ಲಿ ಕೂರೋದಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಸಂಪೂರ್ಣ ಏಕಾಗ್ರತೆ ತರೋದು. ಅದೇ ವಾಸ್ತವದಲ್ಲಿ ಇಂದಿನ ವಿದ್ಯಾರ್ಥಿಗಳು ಏನ್ ಹೇಳ್ತಾರ ಗೊತ್ತಾ, ನಮ್ಗೆ ಉಸಿರಾಡಲು ಪುರ್ಸತಿಲ್ಲ, ಇನ್ನೂ ಪ್ರಾರ್ಥನೆ ಮಾಡೋಕೆ ಟೈಮ್ ಎಲ್ಲಿದೆ ಅಂತ. ಆಕರ ಗ್ರಂಥಗಳು ಈ ನೆಪಕ್ಕೆ ಕಟುವಾದ ಉತ್ತರ ಕೊಡ್ತವೆ. ದಿನವಿಡೀ ಟಿವಿ ನೋಡಲು, ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯಲು ಗಂಟೆಗಟ್ಲೆ ಸಮಯವಿರುತ್ತೆ ಅಲ್ವಾ? ಹೌದು ಹೌದು. ಹಾಗಿದ್ದಾಗ ನಮ್ಮದೇ ಆಂತರಿಕ ಶುದ್ಧಿಗಾಗಿ 24 ಗಂಟೆಗಳಲ್ಲಿ ಕೇವಲ 24 ನಿಮಿಷಗಳ ಕಾಲ ಪ್ರಾರ್ಥನೆಗೆ ಸಮಯವಿಲ್ಲ ಅನ್ನೋಗೋ ಹಾಸ್ಯಾಸ್ಪದ. ಕರೆಕ್ಟ್. ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಪ್ರಾರ್ಥನೆಯ ಮನೋವಿಜ್ಞಾನವನ್ನ. ಪ್ರಾರ್ಥನೆ ಅಂದ್ರೆ ದೇವರ ಬಳಿ ಕಾರು, ಬಂಗಲೆ, ಹೆಚ್ಚು ಅಂಕಗಳನ್ನ ಬೇಡೋದಲ್ಲ. ಮತ್ತೇನು? ಅದರ ನಿಜವಾದ ಅರ್ಥ ನನ್ನ ಅಹಂಕಾರವನ್ನ ಅಳಿಸು, ನಿನ್ನ ಶಕ್ತಿಯನ್ನ ಪ್ರಕಟಿಸು ಅಂತ ಕೇಳ್ಕೊಳ್ಳೋದು. ಓಹೋ, ನನ್ನ ಅಹಂಕಾರವನ್ನ ಅಳಿಸು ಅಂದ್ರೆ ಮತ್ತೆ ನಾವು ಅದೇ ಬಿಂದುವಿಗೆ ಬಂದೆವೋ, ಅಹಂಕಾರದ ನಿವಾರಣೆ. ನಿಖರವಾಗಿ. ನಾವು ಪ್ರಾರ್ಥನೆ ಅಥವಾ ಧ್ಯಾನ ಮಾಡಿದಾಗ ಮಿದುಳಿನ ಬೀಟಾ ತರಂಗಗಳು ಕಡಿಮೆಯಾಗಿ ಆಲ್ಫಾ ತರಂಗಗಳು ಹೆಚ್ಚಾಗ್ತವೆ ಅಂತ ವಿಜ್ಞಾನ ಹೇಳುತ್ತೆ. ಇದು ಪರೀಕ್ಷೆಯ ಭಯವನ್ನ, ಸೋಲಿನ ಆತಂಕವನ್ನ ಬೇರು ಸಹಿತ ಕಿತ್ತು ಹಾಕತ್ತಲ್ವಾ? ಹೌದು. ನಮ್ಮ ಮನಸ್ಸು ಪ್ರಶಾಂತವಾದಾಗ ಅಹಂಕಾರ ಕರಗುತ್ತೆ. ಆಗ ದೈನಂದಿನ ಒತ್ತಡಗಳನ್ನು ನಿಭಾಯಿಸೋಕೆ ಬೇಕಾದ ಮಾನಸಿಕ ಸ್ಥೈರ್ಯ ತಾನಾಗಿಯೇ ಒದಗಿ ಬರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಪ್ರಾಯೋಗಿಕ ಮನೋನಿಯಂತ್ರಣದಿಂದ ಶುರುವಾದ ನಮ್ಮ ಇಂದಿನ ಚರ್ಚೆ ಸ್ವಯಂ ವಿಶ್ಲೇಷಣೆ, ನಿಸ್ವಾರ್ಥ ಸೇವೆ, ಕರ್ಮ ಸಿದ್ಧಾಂತವನ್ನ ದಾಟಿ ಪ್ರಾರ್ಥನೆಯ ಶಕ್ತಿಯವರೆಗೆ ಬಂದು ನಿಂತಿದೆ. ವೇದಾಂತದ ಈ ಪ್ರಾಚೀನ ಜ್ಞಾನ ಕೇವಲ ಸನ್ಯಾಸಿಗಳಿಗಲ್ಲ, ಪ್ರತಿದಿನದ ಶೈಕ್ಷಣಿಕ ಒತ್ತಡ, ವೃತ್ತಿ ಜೀವನದ ಅನಿಶ್ಚಿತತೆಯನ್ನ ಎದುರಿಸ್ತಿರೋ ಪ್ರತಿಯೊಬ್ಬರಿಗೂ ಇದೊಂದು ಟೈಮ್ಲೆಸ್ ಫ್ರೇಮ್ವರ್ಕ್ ಒದಗಿಸುತ್ತೆ. ಖಂಡಿತ. ಇತರರಿಗೆ ಸಹಾಯ ಮಾಡೋದು, ಸಣ್ಣ ಸಣ್ಣ ಕರುಣೆಯ ಕಾರ್ಯಗಳಲ್ಲಿ ತೊಡಗೋದು, ಇದೆಲ್ಲ ನಮ್ಮ ಅಶಾಂತ ಮನಸ್ಸನ್ನ ಸಮಾಧಾನಪಡಿಸುವ ಅತಿ ವೇಗದ ದಾರಿಗಳು. ಹೌದು. ಇದನ್ನ ನಮ್ಮ ಉಸಿರಿನಲ್ಲಿ ಅಳವಡಿಸ್ಕೊಳ್ಳೋದೇ ನಿಜವಾದ ಶಿಕ್ಷಣ. ಆತಂಕದ ಬದಲಿಗೆ ಸೇವೆ ಮತ್ತು ಪ್ರಾರ್ಥನೆಯ ಮೂಲಕ ನಾವು ಆಂತರಿಕ ಶಾಂತಿಯನ್ನ ಖಂಡಿತ ಕಂಡುಕೊಳ್ಬೋದು. ನಿಜ. ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಇಂದಿನ ಈ ಆಕರಗಳ ಆಧಾರದ ಮೇಲೆ ಒಂದು ಹೊಸ ಪ್ರಚೋದನಕಾರಿ ಆಲೋಚನೆಯನ್ನ ನಾನಿಲ್ಲಿ ನಿಮ್ಮುಂದಿಡೋಕೆ ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ನಮ್ಮ ಆಂತರಿಕ ಆಲೋಚನೆಗಳು, ನಿಸ್ವಾರ್ಥ ಸೇವೆ ಮತ್ತು ಕರುಣೆ ನಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಭವಿಷ್ಯವನ್ನ ಬದಲಾಯಿಸಬಲ್ಲದು ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಲ್ವಾ? ಹೌದು, ಆಗಿದೆ. ಹಾಗಾದ್ರೆ ಕೇವಲ ನೆನಪಿನ ಶಕ್ತಿಯ ಆಧಾರದ ಮೇಲೆ ಮಾರ್ಕ್ಸ್ ಕೊಡೋ ನಮ್ಮ ಇಂದಿನ ಈ ಎಜುಕೇಷನ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಿ. ವಿದ್ಯಾರ್ಥಿಗಳು ಪ್ರತಿದಿನ ಮಾಡುವ ಕರುಣೆಯ ಸಣ್ಣ ಸಣ್ಣ ಕಾರ್ಯಗಳ ಆಧಾರದ ಮೇಲೆ ಅಂಕ ನೀಡುವಂತಾದ್ರೆ ಈ ಜಗತ್ತು ಎಷ್ಟೊಂದು ಅದ್ಭುತವಾಗಿರುತ್ತಿತ್ತು ಅಲ್ವಾ? ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ವಾವ್, ಇದೊಂದು ಅದ್ಭುತವಾದ ಯೋಚನೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಆತಂಕದ ಎಕ್ಸ್ರೇ ಯಂತ್ರವನ್ನ ಬದಿಗಿಟ್ಟು ಸೇವೆ, ಪ್ರಾರ್ಥನೆ ಮತ್ತು ಕರುಣೆಯ ಮೂಲಕ ಮನಸ್ಸನ್ನ ಶುದ್ಧೀಕರಿಸುವ ಪಯಣ ನಿರಂತರವಾಗಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.